ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳಿಗೆ ನಮಸ್ಕಾರ. ಯಾಕೆಂದರೆ ಇಲ್ಲೊಬ್ಬರು ಒಂದು ಪ್ರಗತಿಪರ ರೈತರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರಷ್ಟು ನಾವು ಹೇಳಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಇವರ ಹತ್ರ ಒಬ್ಬರು ರೈತರ ಸ್ನೇಹಿತ ಇದ್ದಾನೆ. ಯಾಕೆಂದರೆ ಯಾರು ಕೃಷಿ ಮಾಡ್ತಾರೆ ಒಬ್ಬರು ಅವರು ರೈತರ ಸ್ನೇಹಿತನ ಫಸ್ಟ್ ತಿಳ್ಕೋಬೇಕಾಗತ್ತೆ. ಅವ್ರ ಬಗ್ಗೆನ ಅವ್ರ ಹತ್ರ ಇಂಟ್ರೊಡಕ್ಷನ್ ತಗೊಳ್ಳೋಣ, ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರ ಬಗ್ಗೆ ಅವರೇ ಹೇಳ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ನಿಮ್ಮ ಬಗ್ಗೆ ನೀವೇ ಹೇಳ್ತಾ ಹೋಗ್ತೀರಾ, ಯಾಕೆ ನಿಮ್ಮ ಹತ್ರ ರೈತರ ಸ್ನೇಹಿತ ಇದ್ದಾನೆ. ಸುಮಾರು ಜನಗಳಿಗೆ ಗೊತ್ತಿರಲ್ಲ ರೈತರ ಸ್ನೇಹಿತ ಯಾರು ಅಂತ ಹೇಳಿ. ನಿಮ್ಮ ಹತ್ರ ರೈತರ ಸ್ನೇಹಿತ ಯಾರು, ಅದನ್ನ ರೈತರ ಸ್ನೇಹಿತ ನೋಡಕ್ ಹೋಗೋಣ. ಅದರಿಂದ ಏನೆಲ್ಲ ಉಪಯೋಗ ನೋಡೋಣ. ಆಯ್ತು. ನನ್ನ ಹೆಸರು ವೈಸಿ ರುದ್ರಪ್ಪ ಅಂತ ಹೇಳಿ, ನಾನು ಪ್ರಗತಿಪರ ಕೃಷಿಕ. ನಾನು ಎಡೆಹಳ್ಳಿ ಅಂತ ನಮ್ಮ ಗ್ರಾಮ. ನಂದು ಬೆಳಗೋಡು ಹೋಬಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ನಾನು ಕೃಷಿ ಮಾಡ್ತಾಯಿದ್ದೀನಿ. ಈಗ ಏನಾಗಿದೆ ಅಂದರೆ ರೈತರಿಗೆ ಇವತ್ತು ರೈತರೇ ಬೇಡ, ಏನು ಕೆಲಸ ಮಾಡೋದೇ ಬೇಡ ಅನ್ನೋ ಪರಿಸ್ಥಿತಿಗೆ ಜನ ಮುಟ್ಟಿದ್ದಾರೆ. ಅದಕ್ಕಾಗಿ ಭಾಳ ಸುಲಭದಲ್ಲಿ ಹೇಗೆ ಮಾಡ್ಬೋದು, ನಮ್ಮ ಭೂಮಿನ ಹೇಗೆ ಫಲವತ್ತ ಇಟ್ಕೊಳ್ಬೋದು ಅನ್ನೋದನ್ನು ಭಾಳ ಸರಳವಾಗಿ ಹೇಳ್ತೀನಿ. ನಾವು ಎರೆ ಗೊಬ್ಬರನ ಹೆಚ್ಚಿಗೆ ಬಳಕೆ ಮಾಡ್ತೀವಿ. ಎರೆ ಗೊಬ್ಬರ ಅಂತಂದರೆ ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಇದದು. ಏನೂ ಮಾಡದೆ ರೈತನ ಗೆಳೆಯ ಎರೆಹುಳು ಅಂತ ಹೇಳ್ತಾರೆ. ಆ ಎರೆಹುಳನ್ನು ಸಮರ್ಪಕವಾಗಿ ಸಾಕಿ ಅದರಿಂದ ಫಲವತ್ತಾದ ಗೊಬ್ಬರ ಮಾಡ್ಕೊಬಿಟ್ರೆ ಬೇರೆ ಏನೂ ಹಾಕಬೇಕಾಗಿಲ್ಲ ಭೂಮಿಗೆ. ಅದೇ ಎಲ್ಲ ನೈಸರ್ಗಿಕವಾದ ಒಂದು ಗೊಬ್ಬರವಾಗಿ ಪರಿಣಮಿಸುತ್ತೆ. ಹಾಗಾಗಿ ಇದನ್ನು ಮಾಡೋದು ಭಾಳ ಸುಲಭವಾದ ಕೆಲಸ. ಒಂದು 20 ಅಡಿ ಉದ್ದದ ಒಂದು ತೊಟ್ಟಿಯನ್ನು ಮಾಡಿಬಿಟ್ಟು ಅದರೊಳಗೆ ದನಿನ ಸಗಣಿ ಇರ್ಬೋದು, ವೇಸ್ಟ್ ಇರ್ಬೋದು, ತರಗಿರ್ಬೋದು, ಸೊಪ್ಪು, ಸದೆ, ಹಾಳು ಎಲ್ಲದನ್ನು, ಕಲ್ಲು ಗಾಜು ಎರಡನ್ನು ಬಿಟ್ಟು ಬಾಕಿದನ್ನೆಲ್ಲ ಅದರೊಳಗೆ ಹಾಕಿಬಿಟ್ಟು 1.5 ತಿಂಗಳು ಅದನ್ನು ಬಿಟ್ಟರೆ ಅದು ಡಿಕಂಪೋಸ್ಟ್ ಆಗಿ ಕೊಳೆಯೋಕ್ಕೆ ಶುರುವಾಗ್ತದೆ. ಆಮೇಲೆ ಒಂದು 5 kg ಎರೆಹುಳನ ಅದಕ್ಕೆ ಬಿಟ್ಟುಬಿಟ್ರೆ 1.5 ತಿಂಗಳಿಗೆ ಟೀ ಪುಡಿ ಯಾವುದು, ಗೊಬ್ಬರ ಯಾವುದು ಅನ್ನೋದು ಗೊತ್ತಾಗದಷ್ಟರ ಮಟ್ಟಿಗೆ ಮಾಡಿರ್ತೈತೆ. ಇದೊಂದು ಪ್ರಪಂಚದ ಭಾಳ ಅದ್ಭುತವಾದ ವಿಚಾರ. ಅದ್ಭುತವಾದ ವಿಚಾರ. ಇದನ್ನು ಜನಗಳು ಮಾಡೋದು ಏನೋ ಭಾಳ ಕಷ್ಟ ಅಂತ ತಿಳ್ಕೊಂಡಿದ್ದು ಏನೇನೂ ಅಲ್ಲ, ಭಾಳ ಸುಲಭ. ಎರೆಹುಳುಗಳಿಗೂ ಭಾಳ ಎಲ್ಲ ಕಡೆನೂ ಸಿಕ್ಕುತ್ತೆ. ಅದನ್ನು ನೀವು ಯಾವುದೇ ತಾಕಿಗೆ ಹಾಕಿದರೂ ಕೂಡ ಆ ಫಲವತ್ತತೆ ಬೇರೆ ಏನು ನಾವು ಹಾಕೋದೇ ಬೇಕಿಲ್ಲ. ಎಲ್ಲದೂ ಕೂಡ ಸಾವಯವದಲ್ಲಿ ಬೆಳೀತಕ್ಕಂಥದ್ದು. ಇವತ್ತಿನ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡು ಒಳ್ಳೆ ಆರೋಗ್ಯವನ್ನು ಇಟ್ಕೊಂಡು ಒಳ್ಳೆ ಕೃಷಿಕರಾಗಿ ಜೀವನ ಮಾಡ್ಬೋದು. ನಾನು ಈಗ ಯಾರು ಬಂದರೂ ಕೂಡ ಇದ್ರ ಬಗ್ಗೆ ಭಾಳಷ್ಟು ಜನ ಬಂದು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ. ನೀವು ಯಾರೋ ಗುಂಪಾಗಿ ಬಂದರೆ ಎಷ್ಟೇ ಜನ ಬರಲಿ, ನಾನು ಅವ್ರಿಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಇದು ಭಾಳ ನಾನು ಅದನ್ನು ನನ್ನ ತಾಕಿಗೆಲ್ಲ ಬಳಸಿದ್ದೀನಿ. ಬಂದರೆ ಆ ತಾಕಿಗೂ ನೋಡ್ಬೋದು. ಹಾಗಾಗಿ ಇವತ್ತಿನ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಗಂಭೀರವಾಗಿ ಆಸಕ್ತಿ ತಗೊಂಡು ಈ ರೀತಿ ನಾವು ತೊಡಕೊಂಡ್ರೆ ಮುಂದಿನ ಒಂದು ದಿನಗಳಲ್ಲಿ ನಾವು ನಿಜವಾಗ್ಲೂ ಒಳ್ಳೆ ರೈತರಾಗಿ ಒಳ್ಳೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಜೀವನ ಮಾಡ್ಬೋದು ಅನ್ನೋದು ನನ್ನ ಕಾನ್ಸೆಪ್ಟ್. ಸರ್, ಈಗ ಯಾಕೆಂದರೆ ನಮಗೆ ತುಂಬ ಖುಷಿ ಆಯಿತು ನಿಮ್ಮ ಹತ್ರ. ಇವತ್ತು ನಾವು ಇವ್ರ ಹತ್ರ ಇಲ್ಲಿ ಇವ್ರ ಸ್ನೇಹಿತನ ಹತ್ರ ಇದ್ದೀವಿ, ಎರೆಹುಳದ ಹತ್ರವ. ಆ ಎರೆಹುಳ ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ಸರ್, ಹಂಗೆ ಎರೆಹುಳ ತೋರಿಸ್ತೀರ, ಆಮೇಲೆ ಅದರಿಂದ ಆಗೋ ಉಪಯೋಗಗಳು ತೋರಿಸೋಣ. ನೋಡಿ ಸರ್, ಇದು ಎರೆಹುಳುಗಳು. ಇದನ್ನು ನಾವು ಹಾಕಿ 1.5 ತಿಂಗಳಾಗಿದೆ. ಒಳ್ಳೆ ಸಮೃದ್ಧಿಯಾದ ಗೊಬ್ಬರನ ಇದು ಮಾಡಿ ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬರೀ ಎರೆಹುಳುಗಳೇ ತುಂಬಿ ತುಳುಕ್ತಾ ಇದ್ದಾವೆ ಇದ್ರೊಳಗೆ. ನೋಡಿ, ಇಲ್ಲೆಲ್ಲ ಎರೆಹುಳುಗಳು. ಇದು ನೋಡಿ, ಇದೆಲ್ಲ ಎರೆಹುಳುಗಳು. ಎಷ್ಟು ಸಾವಿರಾರು ಎರೆಹುಳು ಇದೆ ಮಾಡಿದೆ. ಹೌದೌದು. ಇದನ್ನು ನಾವು ಮತ್ತೆ ಬಳಕೆ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಮಾಡುವಾಗ ಅದನ್ನ ಬಳಕೆ ಮಾಡೋದು ಆಗುತ್ತೆ. ಇದು ಬಹಳ ಸಮೃದ್ಧಿಯಾದ ಗೊಬ್ಬರ. ಇದು ಈ ಗೊಬ್ಬರಕ್ಕೆ ಇದನ್ನ ಹಾಕಿದ್ರೆ ಬೇರೆ ಏನು ಹಾಕ ಅಗತ್ಯವೇ ಇಲ್ಲ. ಎಕರೆಗೆ ಇದು ಹಾಕ್ಬಿಟ್ರೆ ಇನ್ನೇನು ಹಾಕದೇ ಹಾಕದೇ ಇಲ್ಲ. ಭೂಮಿನೇ ಫುಲ್ ಫಲವತ್ತತೆ ಆಗ್ಬಿಡುತ್ತೆ. ಓಕೆ ಸರ್, ಈಗ ಅದೇ ರೀತಿ ನಾವು ನೋಡಿದ್ವಿ, ನಿಮ್ಮ ಮನೆ ನೋಡಿದ್ವಿ. ಯಾಕಂದ್ರೆ ನಿಮ್ಮ ಹತ್ರ ಸಾವಿರಾರು ಕಲಿಯೋದ ವಿಚಾರ ಇದೆ. ಈಗ ಸಿಂಪಲ್ ಆಗಿ ನಾವು ಎರೆಹುಳ ಮಾಡೋದು ಹೆಂಗೆ ಅಂತ ನಾವು ಕಳೆಯೋಣ. ಎಷ್ಟು ಖರ್ಚಾಗುತ್ತೆ? ಈಗ ನಾನು 1 ಎಕರೆಗೆ ಒಂದು ಟೊಮೊಟೊ ಬೆಳೆದಿದ್ದೀನಿ. ಈಗ ಸುಮಾರು ಒಬ್ಬರು ಮಿಶ್ರಗಳು ಬೆಳೆ ಬೆಳೀತಾ ಇರ್ತಾರೆ 1 ಎಕರೆಗೆ. ಇದನ್ನ ಮಾಡೋದು ಹೆಂಗೆ, ಒಂದು ಎಷ್ಟು ಖರ್ಚಾಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬಿಡಿ. 1-2 ನಿಮಿಷ. ಮಾಡೋದಕ್ಕೆ ಏನೇನೂ ಖರ್ಚಿಲ್ಲ. ನೀವು ಕಸನ ತಂದು ಹಾಕ್ತಕ್ಕಂಥದ್ದು ನೀವು ಎಲ್ಲಾದ್ರೂ ಒಂದ್ ಕಡೆ ಹಾಕ್ತೀರಿ. ಇದಕ್ಕೆ ತಂದು ತೊಟ್ಟಿಗೆ ಹಾಕ್ಬಿಡೋದು, ಲೇಯರ್ ಹಾಕೋದು. ಈಗ ತೊಟ್ಟಿ ಮಾಡಕ್ಕೆ ಎಷ್ಟು ಈ ತರ ತೊಟ್ಟಿ ಮಾಡಕ್ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ, ಗೌರ್ಮೆಂಟ್ ಕೊಡ್ತಾರೆ. ಇದಕ್ಕೆಲ್ಲ ಜನಗಳು ಏನಕ್ಕೋಸ್ಕರ ತೊಟ್ಟಿ ಎಲ್ಲ ಮಾಡ್ಕೊಳಕ್ ಹಿಂಜರಿತಾರೆ? ಮಾಡ್ಬೇಕಲ್ಲ ಸರ್, ಜವಾಬ್ದಾರಿಯಿಂದ ಮಾಡ್ಬೇಕಾಗುತ್ತೆ. ಈಗ ಅದೆಲ್ಲ ಬೇಕಿಲ್ಲ ಜನಗಳಿಗೆ. ಹಾಗಾಗಿ ಕೃಷಿ ಬಗ್ಗೆ
ಬಂದು ಪಾಶ್ಚಿಮಾತ್ಯ ಕಂಪನಿಗಳಿಗೆ ಉದ್ಧಾರ ಮಾಡ್ತಾ ಇದ್ದಾರೆ. ನಮ್ದು ದೇಶದ್ದು ಬಂದು ಈ ತರ ಎರೆಹುಳು ರೈತ ಸ್ನೇಹಿತ ಇಟ್ಕೊಳ್ಳೋದು ಬಿಟ್ಟು ಪಾಶ್ಚಿಮಾತ್ಯ ಕಂಪನಿ ಉದ್ಧಾರ ಮಾಡೋದು ಮತ್ತೆ ಜನಗಳಿಗೆ ಒಂದು ವಿಷ ಕೊಡೋದು ಪೆಸ್ಟಿಸೈಡ್ ಬೆಳೆದು. ಓಕೆ ಸರ್, ಯಾಕಂದ್ರೆ ಈಗ ನಮ್ಮಂತ ಹುಡುಗರು ಕೋಟ್ಯಾಂತರ ಜನ ಇರ್ತಾರೆ. ಯಾಕೆ ಮುಂದಿನ ದಿನಗಳಲ್ಲಿ ನೀವು ಟ್ರೈನಿಂಗ್ ಕೊಡ್ತೀನಿ ನಿಮ್ಮ ಮನೇಲೆ ಒಂದು, ಯಾಕಂದ್ರೆ ಒಬ್ಬೊಬ್ರು ಬಂದ್ರೆ ಕಷ್ಟ ಆಗುತ್ತೆ. 200 ಜನ ಬಂದ್ರೆ ಟ್ರೈನಿಂಗ್ ಕೊಡ್ತೀನಿ, ನಮಗೆ ಖುಷಿ ಆಯ್ತು. ನಮ್ಮ ಪ್ರೇಕ್ಷಕರು ಅಷ್ಟೇ ಸುಮಾರು ಜನ ಬಂದು ನಂಬರ್ ಕೊಟ್ಟಿಲ್ಲ ಅಂತ ಇದ್ರು. ಯಾಕಂದ್ರೆ ಪಾಪ ಇವರೆಲ್ಲ ಒಂದು ಪ್ರಗತಿಪರ ರೈತರು. ಯಾಕಂದ್ರೆ ಇವ್ರ ಹತ್ರ ಸಾವಿರಾರು ಬಂದು ಆರ್ಗಾನಿಕ್ ಕೃಷಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ದಯವಿಟ್ಟು ಕ್ಷಮಿಸಬೇಕು, ನಾವೇನಕ್ಕೆ ನಂಬರ್ ಕೊಡ್ತಾ ಇಲ್ಲ ಅಂದ್ರೆ ಇವ್ರಿಗೊಂದು ಡಿಸ್ಟರ್ಬ್ ಆಗುತ್ತೆ. ಬರೀ ಒಬ್ಬೊಬ್ರು ಫೋನ್ ಮಾಡ್ತಾ ಇರ್ತಾರೆ. ಇವ್ರಿಗೊಂದು 70 ಇಳಿ ವಯಸ್ಸಿನಲ್ಲೂ ಇವರೊಂದು ಕೃಷಿ ಮಾಡ್ತಾ ಇರ್ತಾರೆ. ಇವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾವು ಒಂದು ಫೋನ್ ನಂಬರ್ ಆಗ್ತಾ ಇಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ಅದೇ ರೀತಿ ಸರ್ ಇದು ಮಾಡೋದು ಹೆಂಗೆ ಅಂತ ಹೇಳ್ಬಿಡಿ ಸರ್. ಫಸ್ಟ್ ತೊಟ್ಟಿಂದ ಹೆಂಗ್ ಮಾಡಿ? ಬರೀ ತೊಟ್ಟಿ ಮಾಡೋದು, ತೊಟ್ಟಿಗೆ ಒಂದು ಲೇಯರು ಕಸ ಹಾಕೋದು, ಅದ್ರ ಮೇಲೆ ಸಗಣಿ ಬಗಡ ಬೈಯೋದು ಅಥವಾ ಸಗಣಿನೇ ಹಾಕ್ತಕ್ಕಂಥದ್ದು, ಅದ್ರ ಮೇಲೆ ಮತ್ತೆ ನೀವು ತರಗ ಹಾಕ್ಬೋದು, ಅದ್ರ ಮೇಲೆ ಮತ್ತೆ ಸಗಣಿ ಹಾಕೋದು. ಈಗ ಏನು ಬೇಕಾದ್ರೂ ಕಲ್ಲು ಗಾಜು ಎರಡು ಬಿಟ್ಟು ಬಾಕಿ ಏನ್ ಬೇಕಾದ್ರೂ ಹಾಕೋದು. ಅದು ಇದು ನೀವು ತರಕಾರಿ ಕೊಳ್ತಿದ್ದಿರ್ಬೋದು ಅಥವಾ ಮನೆಯಲ್ಲಿ ಅಡಿಗೆ ಮನೆ ವೇಸ್ಟ್ ಇರ್ಬೋದು, ಏನ್ ಬೇಕಾದ್ರೂ ಹಾಕ್ಬೋದು. ಹುಲ್ಲು ಸೊಪ್ಪೆ ಹಾಕಿ 1.5 ತಿಂಗಳು ಅದನ್ನ ಕೊಳಿಯಕ್ ಬಿಡ್ಬೇಕು. 1.5 ತಿಂಗಳು ಸುಮ್ಮನೆ ಹಾಕಿ ಬಿಡ್ಬೇಕು. ಬಿಟ್ಟಾಗ ಅದು ಡಿಕಂಪೋಸ್ಟ್ ಆಗುತ್ತೆ. ಅರ್ಧ ಕೊಳೆಯುತ್ತೆ. ಅರ್ಧ ಕೊಳ್ತಾಗ ಹುಳ ಬಿಟ್ಬಿಡ್ಬೇಕು. ಒಂದು 5 kg ಬಿಟ್ರೆ ಸಾಕು. 20 ಅಡಿ ಉದ್ದ, 4 ಅಡಿ ಅಗಲ, 3 ಅಡಿ ಆಳದ ಇದಕ್ಕೆ ತೊಟ್ಟಿಗೆ ಒಂದು 20 ಅಡಿ ಉದ್ದ ಅಗಲ 4 ಅಡಿ ಆಳ 3 ಅಡಿ ಓಕೆ. 20 ಅಡಿ ಅಗಲ, 3 ಅಡಿ ಬಂದು ಅಗಲ, ಮತ್ತೆ ಆಳ ಎಷ್ಟು? ಆಳ 3 ಅಡಿ ಮಾಡ್ಬಿಟ್ಟು ಅದಕ್ಕೆ ಫುಲ್ ತುಂಬಿಸ್ಬಿಡ್ಬೇಕು. ವೇಸ್ಟ್ ತರಗು ಏನಾರು ಹಾಕ್ಬೋದು ಅಥವಾ ಏನೇ ವೇಸ್ಟ್ ಕಳ್ತೋ ಇರೋ ಗೊಬ್ಬರ ತಂದು ತುಂಬಿಸ್ಬಿಡ್ಬೇಕು. ಅದು 1.5 ತಿಂಗಳು ಕರಗಬೇಕು. ಆಮೇಲೆ ನೀವು ಒಂದು ಎಷ್ಟು ಕೆಜಿ? 5 kg ಎರೆಹುಳ ಬಿಟ್ರೆ ಸಾಕು. 5 kg ಎರೆಹುಳ ಬಿಟ್ರೆ ಅದನ್ನ ಮತ್ತೆ ಎರೆಹುಳ ಬಿಟ್ಟು ಮುಚ್ಚಬೇಕಾಯ್ತು. ಮಾತ್ರ ಅದರಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು. ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು. ಮಾಯಿಶ್ಚರ್ ಮೀನ್ಸ್ ಅಂದ್ರೆ ನೀರು ಹಾಕಿ ಅದು ಒಂದು ಹದವಾಗಿರ್ಬೇಕು. ತುಂಬಾ ಒಣಗಲೂಬಾರ್ದು, ಜಾಸ್ತಿ ನೀರು ಬಿಡಬಾರ್ದು. ಹಾಗೆ ಬಿಟ್ಕೊಂಡ್ರೆ 1.5 ತಿಂಗಳಿಗೆ ನೀವು ಟೀ ಪುಡಿ ಮಾಡಿದಾಗ ಮಾಡುತ್ತೆ. ಇದು 1.5 ತಿಂಗಳು ಆದ್ಮೇಲೆ ಹುಳ ತಂದ್ಬಿಡ್ಬೇಕು. ಅಲ್ಲ, 1.5 ತಿಂಗಳಾದ ಹುಳ ಬಿಟ್ರೆ ಆ ನಂತರ 1.5 ತಿಂಗಳಿಗೆ ನಿಮ್ಗೆ ಗೊಬ್ಬರ ರೆಡಿ ಸಿಕ್ಬಿಡುತ್ತೆ. 3 ತಿಂಗಳಿಗೆ 3 ತಿಂಗಳ ಹೊತ್ತಿಗೆ ನಿಮ್ಮ ಗೊಬ್ಬರ ರೆಡಿ ಆಗ್ಬಿಡುತ್ತೆ. ವರ್ಷಕ್ಕೊಂದು 3 ಬಾರಿ ನಾವು ಈ ತರ ಮಾಡ್ಕೋಬಹುದು. 3 ಬಾರಿ. ಇದು ತುಂಬಾ ಸುಲಭವಾದ ಕೆಲಸ. ಜನಗಳು ಹಾಕಿದ್ರೆ ನಿಮಗೆ ಒಂದು ಎಕರೆಗೆ ಒಂದು ಯಾವುದೇ ಫರ್ಟಿಲೈಸರ್ಸ್ ಹಾಕದೆ ಏನು ಬೇಡ. ಒಂದು ಹೆಚ್ಚು ಕಡಿಮೆ ಇದ್ರೆ 3 ರಿಂದ 20 ಅಡಿ ಉದ್ದದ್ದು 3 ರಿಂದ 4 ಟನ್ ಗೊಬ್ಬರ ಆಗ್ತದೆ. ಇದನ್ನ ಒಂದು ಎಕರೆಗೆ ಯಾವುದಕ್ಕೂ ಬೇಕಾದ್ರೂ ಬಳಸ್ಕೋಬಹುದು. ಬೇಡ. ಇದ್ರಲ್ಲಿ ಮೊಟ್ಟೆ ಹುಳ ಸಣ್ಣದೆಲ್ಲ ಇರುತ್ತೆ. ಅದು ಆ ಭೂಮಿಗೆ ಸೇರಿ ಅಲ್ಲೂ ಅದು ಡೆವಲಪ್ ಆಗುತ್ತೆ. ಅಲ್ಲೇ ನೀವೇನಾದ್ರು ಕೆಮಿಕಲ್ಸ್ ಹಾಕದೆ ಇದ್ಬಿಟ್ರೆ ಅದು ಕೂಡ ಅಲ್ಲಿ ಪರಿಶುದ್ಧವಾದ ಅದೊಂದು ಸರಿ. ಒಂದು ಎಕರೆಗೆ ತಗೊಂಡೋಗಿ ಗೊಬ್ಬರ ಹಾಕ್ತೆ. ಈ ಹುಳ ಏನೆಲ್ಲ ವರ್ಕ್ ಮಾಡುತ್ತೆ ಅವ್ರ ಗದ್ದೆಗೆ? ಈಗ ನಾನು ಒಂದು ಎಕರೆಗೆ ಟೊಮೊಟೊ ಬೆಳೆದಿದ್ದೀನಿ, ಮಿಶ್ರ ಬೆಳೆ ಬೆಳೆದಿದ್ದೀನಿ, ಅದು ಏನೆಲ್ಲ ವರ್ಕ್ ಮಾಡುತ್ತೆ ಹುಳ ತಗೊಂಡ್ಬಿಟ್ಮೇಲೆ? ಯಾವುದೇ ಒಂದು ಸಾವಯವ ಪದಾರ್ಥ ಬಿದ್ದರೆ ಅದನ್ನ ಕೊಳಿದಲೇ ಅದು ಭೂಮಿಗೆ ಸೇರೋದಿಲ್ಲ. ಹಾಗಾಗಿ ಇದನ್ನ ಕೊಳಸ್ತೈತೆ. ತಿಂದು ಅದನ್ನೆಲ್ಲ ತಿಂದ್ಬಿಟ್ಟು ಅದನ್ನ ಪರಿಶುದ್ಧ ಮಾಡಿ ಅದ್ರ ಹಿಕ್ಕೇನೆ ಇದು. ಅದನ್ನೇ ಟಾಯ್ಲೆಟ್ ಮಾಡ್ತಾ ಹೋಗುತ್ತೆ. ಅದ್ರ ಹಿಕ್ಕೇನೆ ಇದು. ಅದೇ ಗೊಬ್ಬರ. ಯಾವುದೇ ಒಂದು ಇದ್ರದ್ದು ಬೇಡಕ್ಕೆ ಬೇಡ. ಆಮೇಲೆ ಪೆಸ್ಟಿಸೈಡ್ ಏನಾದ್ರು ಹೊಡಿಬೇಕಾ? ಇಲ್ಲ, ಸಾಧ್ಯವೇ ಇಲ್ಲ. ನೀವು ಗದ್ದಿಗೆ ಏನು ಬೇಡ. ನಾವು ದೇಸಿ ತಳಿಗಳು ಮಾತ್ರ ಹಾಕ್ಬೇಕು. ಬಿಟ್ರೆ ಪೆಸ್ಟಿಸೈಡ್ ಹೊಡೆಯೋದಾಗ್ಲಿ ಏನು ಇಲ್ಲ. ಕೆಮಿಕಲ್ ಗೊಬ್ಬರ ಇತ್ತು ಅಂದ್ರೆ ನೀವು ಗೆದ್ದಂಗೆ, ಜೀವನ ಗೆದ್ದಂಗೆ. ನಾನು ಈಗ 15 ವರ್ಷದಿಂದಲೂ ನಾನು ಸಾವಯವ ಕೃಷಿನ ಮಾಡ್ತಾ ಇದ್ದೀವಿ. ತುಂಬಾ ಅದರಲ್ಲಿ ಅದನ್ನ ಊಟ ಮಾಡೋದೇ ಒಂದು ಖುಷಿ ಆಗುತ್ತೆ. ಮನೇಲಿ ಆರೋಗ್ಯ ಚೆನ್ನಾಗಿರ್ತದೆ. ಹುಳ ಎಲ್ಲ ಸರ್. ಈಗ ನಮ್ಗೀಗ ರೈತ ಸ್ನೇಹಿತ ತೋರಿಸಿದ್ರಲ್ಲ, ನಾನು ನಾಳೆನೇ ಹೋಗಿ ಸ್ಟಾರ್ಟ್ ಮಾಡ್ಬೇಕು. ಈ ರೈತ ಸ್ನೇಹಿತನ ಎಲ್ಲಿ ತಗೊಬಿಟ್ಟು ಬರೋದು ಹೋಗಿ? ಇದನ್ನ ಈ ಹುಳ ನಾವೇ ಕೊಡ್ತೀವಿ. ಎಲ್ಲ ಹೊರಗಡೆ ಮಾರ್ಕೆಟ್ ಅಲ್ಲಿ 600 ರೂಪಾಯಿ ಇರ್ಬೋದು. ರೈತರಿಗಾಗಿ ಕೊಡ್ಬೇಕು, ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕು ಅಂದ್ರೆ ಬರೀ 150 ರೂಪಾಯಿ ಕೊಡ್ತೀವಿ. ನೀವು ಹಿಂದಿನ ದಿವಸ ಹೇಳಿದ್ರೆ ನೀವು ಮುಂದಿಂದ ನಮ್ಮ ಹತ್ರ ಬರ್ಬೇಕಾದ ಅಗತ್ಯನೇ ಇಲ್ಲ. ಅವನೇ ಎಷ್ಟು ಬೇಕಾದ್ರೂ ಬೆಳ್ಕೋಬಹುದು ಅಂತ ಒಂದು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ದು ಯುವಕರಿಗೆ ಏನ್ ಹೇಳಕ್ ಪಡ್ತೀನಿ, ಕೃಷಿಕರಿಗೆ ಅಂದ್ರೆ ಫಸ್ಟ್ ಮನೇಲಿ ರೈತ ಸ್ನೇಹಿತರ ಇದ್ರೆ ನಿಮಗೆ ಪೆಸ್ಟಿಸೈಡ್ ಬೇಡ, ಏನು ಬೇಡ. ಪ್ರತಿಯೊಬ್ರು ಪೆಸ್ಟಿಸೈಡ್ ಬೇಡ, ಫರ್ಟಿಲೈಸರ್ಸ್ ಬೇಡ. ಮನೆ ನಮ್ಮ ದೇಶದ ಮಣ್ಣು ಉಳ್ಸಕ್ಕೆ ಬರೀ ರೈತರ ಸ್ನೇಹಿತ ಸಾಕು, ದುಡ್ಡಿಲ್ದಲೆ. ಯಾಕಂದ್ರೆ ನಮ್ಮ ವೈಸಿ ರುದ್ರಪ್ಪ ಅವರು ಒಂದು ಪ್ರಗತಿಪರ ರೈತ ಅಂತ ಹೇಳ್ಬೋದು. ಅವ್ರ ಮನೆ ನೋಡಿದ್ರೆ ದೇವಾಲಯ, ಅಷ್ಟು ಚೆನ್ನಾಗಿದೆ ಆರೋಗ್ಯಕ್ಕೆ. ಅವ್ರಿಗೆಲ್ಲರಿಗೂ ಅವ್ರು ಹೇಳ್ತಾ ಇದ್ರು, ಅವ್ರ ನಮ್ಮ ಅಕ್ಕಪಕ್ಕ ಒಂದು 5,000 ಎಕರೆ ಗದ್ದೆ ಖಾಲಿ ಬೀಳ್ತದೆ. ನನಗೆ ಒಂದು ಅಳು ಬರುತ್ತೆ. ನಮ್ಮ ಯುವ ಜನರೇಷನ್ ಎಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ. ನಿಮ್ಮಂಥವ್ರು ಎಲ್ಲ ಬಂದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಅಂಥವ್ರ ಹತ್ರ ಆಶೀರ್ವಾದ ತಗೊಂಡು ಯಾರ್ಯಾರು ಕೃಷಿಗೆ ಬರ್ತಾರೆ, ನೆಕ್ಸ್ಟು ರೈತ ಸ್ನೇಹಿತನ ಕಾಪಾಡೋಣ. ರೈತ ಫರ್ಟಿಲೈಸರ್ಸ್ ಹೊಡೆದ್ರೆ ಇದು ಸತ್ತೋದ್ರೆ ಮುಂದೆ ದಿನ ಕಷ್ಟ ಆಗ್ಬಿಡುತ್ತೆ. ಈ ಥರದ ಇವ್ರು ಏನು ಒಂದು
ಕೃಷಿ ಮಾಡ್ಕೊ ಬರ್ತಾ ಇದ್ದಾರೆ ಅದನ್ನ ಮುಂದುವರ್ಸೋಣ ಅಂತ ಹೇಳಿ, ಯಾಕಂದ್ರೆ ಎಲ್ಲರೂ ಸುಮಾರು ಜನ ನಂಬರ್ ಕೇಳ್ತಾ ಇದ್ದಾರೆ, ಸರ್ ಅವ್ರ ನಂಬರ್ ಹಾಕಿ ಅಂತ. ಯಾಕಂದ್ರೆ ಇವರಿಗೆ ತುಂಬ ಕೆಲಸಗಳಿರುತ್ತೆ. ಯಾಕಂದ್ರೆ ಅವ್ರ ತೋಟದಲ್ಲಿ ರೈತ ಸ್ನೇಹಿತನ ಸಾಕಬೇಕು, ಅವ್ರ ಮನೇಲಿ ಒಂದು ಜೇನು ಸಾಕಣೆ ಇದೆ, ಆಮೇಲೆ ಇದೊಂದು ಅವರೇ ಬಂದು ಕೆಲಸ ಮಾಡ್ತಾರೆ ತೋಟದಲ್ಲಿ. ಯಾಕಂದ್ರೆ ಅವ್ರದ್ದೇನೋ ಒಂದು ತೊಂಡೆಕಾಯಿ ಗಿಡ ಅಲ್ಲ ಸರ್, 70,000 ಇನ್ಕಮ್ ಬಂತು ನೋಡಿ. ರೈತ ಸ್ನೇಹಿತನ ಮೇಲೆ ಒಂದು ತೊಂಡೆಕಾಯಿ ಗಿಡ ಹಾಕಿದ್ದಾರೆ, ಫುಲ್ ಹಬ್ಬಿದೆ. ಇದರಲ್ಲಿ 70,000 ರೂಪಾಯಿ ಇನ್ಕಮ್ ಮಾಡಿದ್ದಾರೆ ಒಂದು ವರ್ಷಕ್ಕೆ 70,000 ಇನ್ಕಮ್ ಮಾಡಿದ್ದಾರೆ. ಯಾಕಂದ್ರೆ ರೈತ ಸ್ನೇಹಿತರಿಗೆ ಒಂದು ಚಪ್ರ ಮಾಡಿರೋದ್ರಲ್ಲೂ ಇನ್ಕಮ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ತಿಳ್ಕೋಬೇಕು ಇವ್ರು ಎಷ್ಟು ಪ್ರಗತಿಪರ ರೈತರು ಅಂತ. ಇವರು ನಮ್ಮ ದೇಶದ ನಿಜವಾದ ನಾಯಕರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಸರ್. mynatureindia.com ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.
ನಾನು ವೈಸಿ ರುದ್ರಪ್ಪ ಅಂಥೇಳಿ ಪ್ರಗತಿಪರ ಕೃಷಿಕ, ಸಕಲೇಶಪುರ ತಾಲೂಕು ಎಡೆಹಳ್ಳಿ ಗ್ರಾಮ, ಹಾಸನ ಜಿಲ್ಲೆ ಇದೆ. ಈಗ ಸಾವಯವ ಕೃಷಿಯನ್ನು ಈಗ ತುಂಬ ಹೆಚ್ಚಿಗೆ ಇದಕ್ಕೆ ಇಂಪಾರ್ಟೆನ್ಸ್ ಬರ್ತಾ ಇದೆ. ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಮುಂದೆ ಜೀವನ ಮಾಡಬೇಕು ಅಂತಂದರೆ ನಾವು ಬೇರೆ ದಾರಿನೇ ಇಲ್ಲ, ಸಾವಯವ ಕೃಷಿಗೆ ಹೋಗಬೇಕು. ಸಾವಯವ ಕೃಷಿಯನ್ನು ಮಾಡಿದಷ್ಟು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ, ಎಲ್ಲನೂ ಉಳಿಸ್ಬೇಕು, ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಬೇಕು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಾವಯವ ಕೃಷಿ ಹತ್ರ ಬನ್ನಿ, ಎರೆ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳಿ, ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ತಕ್ಕಂಥ ಈ ಒಂದು ಮಾಡಿ ನಾವು ಎಲ್ಲ ಒಂದು ಕಡೆ ಪ್ರಕೃತಿಯನ್ನು ಉಳಿಸೋ ಪ್ರಯತ್ನ ಮಾಡೋಣ. ಲಕ್ಷಾಂತರ ಜನ ಇವತ್ತು ಯುವಕರುಗಳು ಈ ಕಡೆ ಮನಸ್ಸು ಮಾಡ್ತಾ ಇದ್ದಾರೆ. ಬರಲಿ, ಹೆಚ್ಚೆಚ್ಚು ಜನ ಬಂದು ಈ ಉದ್ಯಮವನ್ನು ಪ್ರೀತಿಸಿದರೆ ಕೃಷಿ ಎಷ್ಟು ಸುಲಭವಾದ, ಕೃಷಿ ಎಷ್ಟು ನೆಮ್ಮದಿ ಕೊಡ್ತಕ್ಕಂಥ ಉದ್ಯಮ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಉದ್ಯಮವನ್ನು ನಾವೆಲ್ಲ ಬೆಳೆಸೋಕ್ಕೆ ಪ್ರಯತ್ನ ಪಡೋಣ. ಈ ಉದ್ಯಮಕ್ಕಾಗಿ ಯಾರು ಬೇಕಾದರೂ ಬರ್ಬೋದು, ನಮ್ಮ ಹತ್ರ ಬಂದರೆ ಭಾಳ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತೀವಿ. ಬರೋರು ಮೊದಲೇ ಫೋನ್ ಮಾಡಿ ಹಿಂದಿನ ದಿವಸ ಒಂದು ಟೀಮ್ ಆಗಿ ಬನ್ನಿ, ಒಂದು 100 ಜನ, ಒಂದು 50 ಜನ, ಒಂದು 25 ಜನ ಹೀಗೆ ಬಂದರೆ ಅವ್ರಿಗೆಲ್ಲ ಒಂದು ದಿವಸನೇ ಬೇಕಾದ್ರೆ ನಿಮಗೆ ತರಬೇತಿ ಕೊಡ್ಬೋದು. ನಾನು ಗದ್ದೆಯಲ್ಲಿ ದೇಸಿ ಭತ್ತದ ತಳಿಗಳು, ವಿಶೇಷವಾದ ತಳಿಗಳ ಭತ್ತನ ಬೆಳೀತಾ ಇದ್ದೀವಿ, ಹೈನುಗಾರಿಕೆ ಮಾಡ್ತಾಯಿದ್ದೀವಿ, ಎರೆ ಗೊಬ್ಬರ ತಯಾರು ಮಾಡ್ತಾಯಿದ್ದೀವಿ. ಸಾವಯವದಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಬಳಸ್ಕೊಂಡು ನಾವೇ ಬಳಕೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇಡೀ ಕುಟುಂಬನೇ ನಾವು ಆರೋಗ್ಯಪೂರ್ಣವಾಗಿದ್ದೀವಿ. ಇದು ಎಲ್ಲರೂ ಇವತ್ತಿನ ಯುವಕರು ಬಂದು ಮಾಡಿದರೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ಕೂಡ ತುಂಬ ಸಪೋರ್ಟ್ ಮಾಡ್ತೀನಿ. ಎಲ್ಲ ಕಡೆಯೂ ಎರೆಹುಳು 600 ರೂಪಾಯಿ kg ಇದ್ದರೆ ನಾವು ರೈತರ ಹಿತದ ದೃಷ್ಟಿಯಿಂದ ಲಾಭ ಮಾಡಬಾರ್ದು ಇದರಲ್ಲಿ ಅಂತೇಳಿ 150 ರೂಪಾಯಿ ಒಂದು kg ಕೊಡ್ತಾಯಿದ್ದೀವಿ. ನೀವು 50 kg ಬೇಕಂದರೆ ಹಿಂದಿನ ದಿವಸ ಹೇಳಿದ್ರೆ ಮಾರನೇ ದಿವಸ ಕೂಡ ಅಷ್ಟು ಶಕ್ತರಾಗಿದ್ದೀವಿ. ಈ ಕಾರ್ಯಕ್ರಮವನ್ನು ತುಂಬ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ಹೇಳಿ ಮೈ ನೇಚರ್ ಇಂಡಿಯಾ ಕಂಪ್ನಿಯವರು ಬಂದು ನಮ್ಮನ್ನು ಪರಿಚಯ ಮಾಡಿ ಇಡೀ ಎಲ್ಲರಿಗೂ ಪರಿಚಯ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೂ ಎಲ್ಲರೂ ಕೂಡ ರೈತರುಗಳು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.